ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್. KEA ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದೆ. KEA ಕ್ವಶನ್ ಪೇಪರ್ ನೋಡಿದ್ರೆ ಹುಡುಗರಿಗೆ ಭಯ ಆಗ್ತಾ ಇದೆ. ತುಂಬಾ ಕಾಮನ್ ಕ್ವಶನ್ಸ್ ಬರ್ತಾ ಇದೆ. ಈ ತರದ ಕ್ವಶನ್ಸ್ ಎಲ್ಲ ಕೇಳಿದಾಗ ನನಗೆ ಅನ್ಸುತ್ತೆ ನಿಮ್ಮ ಕಾನ್ಸೆಪ್ಚುಯಲ್ ಕ್ಲಾರಿಟಿ ತುಂಬಾ ಕಡಿಮೆ ಇದೆ ಅಂತ. ಯಾರಿಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅವ್ರಿಗೆ ಕಡಿಮೆ ಇರುತ್ತೆ ಅವರು KEA ಕ್ವಶನ್ ನೋಡಿ ಭಯ ಪಡ್ತಾರೆ. ಹಾಗಾಗಿ ಈಗ ಒಂದು ನಾನೇನು ನಿಮಗೆ ಒಂದು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, KEA ಯಾವ ರೀತಿ ಯೋಚನೆ ಮಾಡ್ತಿದೆ, ಎಕ್ಸಾಮ್ನರ್ ಯಾವ ರೀತಿ ಥಿಂಕ್ ಮಾಡ್ತಿದ್ದಾನೆ, ಎಕ್ಸಾಮ್ನ ಮೈಂಡ್ ಸೆಟ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ನಾನು ಟೆಲಿಗ್ರಾಮ್ ಚಾನಲ್ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಕೊಡ್ತಾ ಇರ್ತೀನಿ. ನೀವು ಅದನ್ನು ಯುಟಿಲೈಸ್ ಮಾಡಿಕೊಂಡು ಆ ಮೈಂಡ್ ಸೆಟ್ನ ಬಳಸ್ಕೊಳ್ಳಿ. ಪ್ರತಿದಿನ ನಾನು VIP ಕ್ವಶನ್ಸ್ ಅಂತ ಆಗ್ತಾ ಇರ್ತೀನಿ. ಪ್ರತಿದಿನ ಮಳೆಗೆ 5:30ಗೆ ಆಗ್ತಾ ಇರ್ತೀನಿ. ಆ ಕ್ವಶನ್ಸ್ ನೀವು ಕರೆಕ್ಟಾಗಿ ಫಾಲೋ ಮಾಡ್ತಿದ್ರೆ ಖಂಡಿತವಾಗ್ಲೂ ನಿಮಗೆ ಏನಾಗುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಕ್ವಶನ್ಸ್ ಬರ್ತಾ ಇದೆ ಅಂತ. ಮತ್ತಿನ್ನ ಈಗ ಸಬ್ಜೆಕ್ಟಿಗೆ ಬಂದರೆ ಏನಾಗುತ್ತೆ, ನಾನು ಕೆಲವೊಂದು ಸೈನ್ಸ್ ಕ್ವಶನ್ಸ್ನ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದೆ. ಅದರಲ್ಲಿ ಎಸ್ಪೆಷಲಿ ನಾನು ಒಂದು ಪಾಠ ಮಾಡೋಕ್ಕೆ PPT ಮಾಡ್ಕೊಂಡಿದ್ದೆ. ಆ PPT ನಿಮಗೆ ಶೇರ್ ಮಾಡ್ತೀನಿ. ಆ PPT ಏನಪ್ಪ ಇದೆ ಅಂತಂದ್ರೆ ಫಿಸಿಕ್ಸ್ ರಿಲೇಟೆಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಅಲ್ಲಿ ಕೊಟ್ಟಿದ್ದೀನಿ. ಚಿತ್ರಗಳ ಮುಖಾಂತರ ಕೆಲವು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಕೆಲವು PYQ ಕ್ವಶನ್ಸ್ ಇದೆ. ನೀವು ಸುಮ್ಮನೆ ಒಂದು ಲ್ಯಾಪ್ಟಾಪ್ಗೋ ಅಥವಾ ಒಂದು ಟ್ಯಾಬ್ಗೋ ಹಾಕೊಂಡು ಆ ಕ್ವಶನ್ಸ್ನ ನೋಡ್ತಾ ಹೋಗಿ, ಗೊತ್ತಾಗ್ತಿದೆ. ಆ ಕ್ವಶನ್ಸ್ನ ನೋಡ್ತಾ ಹೋದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಏನು ಕ್ಲಾರಿಟಿ ಅಂತಂದ್ರೆ, ಏನಾದರೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವ್ಯಾವು, ಫಿಸಿಕ್ಸಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ಬೋದು, ಅಥವಾ ಅಲ್ಲಿರೋ ಎಷ್ಟೋ ಕ್ವಶನ್ಸು ನಿಮಗೆ ರಿಪೀಟ್ ಆಗಿ ಬರ್ಬೋದು, ಗೊತ್ತಾಗ್ತದೆ. ಎಕ್ಸಾಂಪಲ್ಸು ನಾನು ತುಂಬ ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಎಕ್ಸಾಂಪಲ್ಸ್ ಯಾವಂದ್ರೆ ಕ್ವಶನ್ಸ್ಗಳನ್ನೆಲ್ಲ ಕೊಟ್ಟಿದ್ದೀನಿ, ಕಾನ್ಸೆಪ್ಟ್ ಕ್ವಶನ್ಸ್ ಕೊಟ್ಟಿದ್ದೀನಿ, ಎಲ್ಲ ಸಬ್ಜೆಕ್ಟ್ಸು ಫಿಸಿಕ್ಸ್ ಓವರ್ ಆಲ್ ಫಿಸಿಕ್ಸಲ್ಲಿ ಏನು ಬರ್ಬೋದು. ನೀವು ಸುಮ್ಮನೆ ಇದನ್ನ ಏನು ಹಾಕ್ಬಿಟ್ಟು ಟ್ಯಾಬ್ಗೆ ಹಾಕೊಂಡು ಅಥವಾ ನಿಮ್ಮ ಲ್ಯಾಪ್ಟಾಪ್ ಹಾಕೊಂಡು ಸುಮ್ಮನೆ ಒಂದು ಫ್ರೀ ಇದೆ ನೋಡ್ತಾ ಹೋಗಿ. ಏನು ಇದನ್ನೇನು ನೀವು ಓದಬೇಕು ಅಂತ ಓದೋದು ಅವಶ್ಯಕತೆ ಇಲ್ಲ. ಓದಿರ್ತೀರಲ್ವಾ, ಸುಮ್ಮನೆ ರಿವಿಷನ್ಸ್ಗೆ ಅಂತ ನೋಡ್ತಾ ಹೋಗಿ. ಗೊತ್ತಾಗ್ತಿದೆ ಯಾವ ರೀತಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಕಾನ್ಸೆಪ್ಟ್ಗಳು ವಿತ್ ಚಿತ್ರಗಳನ್ನೆಲ್ಲ ಕೊಟ್ಟಿರ್ತೀನಿ. ಗೊತ್ತಾಗ್ತಿದೆ, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ನಿಮ್ಮ PDF ಶೇರ್ ಮಾಡಿರ್ತೀನಿ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ. ಹೋಗಲ್ಲ, ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗ್ತೀರಾ. ಅಲ್ಲಿ ನಿಮಗೆ ಈ PDF ಸಿಗುತ್ತೆ. ಎಲ್ಲ ಚಾಪ್ಟರ್ ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಫಿಸಿಕ್ಸಲ್ಲಿ ಏನೇನು ಕೇಳ್ತಾರೆ ಕ್ವಶನ್ಸು ವಿತ್ ಪಿಕ್ಚರಲ್ ರೆಪ್ರೆಸೆಂಟೇಷನ್ ನಾನು ನಿಮಗೆ ಆ ಒಂದು PDF ಅಲ್ಲಿ ಕೊಟ್ಟಿರ್ತೀನಿ. ಸುಮ್ಮನೆ ಕೂತ್ಕೊಂಡು ನೋಡ್ತಾ ಹೋಗಿ ಏನೇನು ಕಾನ್ಸೆಪ್ಟ್ಸ್ ಇದೆ. ಒಂದಷ್ಟು PYQ ಸಾಲ್ವ್ ಮಾಡಿದ್ದೀನಿ. ಈ ಕಳೆದ ಒಂದು 10 ವರ್ಷದಲ್ಲಿ ಕೇಳಿದಂಥ ಪ್ರಶ್ನೆಗಳು ಒಂದು ಪ್ರತಿ ಚಾಪ್ಟರ್ ಆದ್ಮೇಲೂ ಆ ಕ್ವಶನ್ಸ್ಗಳನ್ನ ಅಲ್ಲಿ ನಾನು ಡಿಸ್ಕಸ್ ಮಾಡಿರ್ತೀನಿ. ನಿಮ್ಗೂ ಆ ಕ್ವಶನ್ಸ್ಗಳು ನೋಡಿದಾಗ ಗೊತ್ತಾಗುತ್ತೆ ನೀವು ಎಷ್ಟು ಓದಿದ್ದೀರಾ, ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಎಷ್ಟಿದೆ, ನಾನು ಎಷ್ಟು ಆನ್ಸರ್ ಮಾಡಬಲ್ಲೆ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಚೆಕ್ ಮಾಡ್ಕೊಂಡು ಹೋಗ್ತಾ ಹೋಗಿ ಒಂದು 10 ರಿಂದ 15 ನಿಮಿಷ 20 ನಿಮಿಷದಲ್ಲಿ ನೀವು ಬೇಕಾದ್ರೆ ಇಡೀ ಫಿಸಿಕ್ಸ್ನ ಮುಗಿಸ್ಬೋದು. ಅಥವಾ ಒಂದು ಗಂಟೆ ಕೂತ್ಕೊಂಡ್ರೆ ನೀಟಾಗಿ ನಿಮ್ಗೆ ಅದು ಅರ್ಥ ಆಗುತ್ತೆ. ಇಂಗ್ಲೀಷು ಮತ್ತು ಕನ್ನಡ ಎರಡರಲ್ಲೂ ಕೊಟ್ಟಿದ್ದೀನಿ, ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಗೊತ್ತಾಗ್ತಿದೆ, ನೀವು ಅದ್ರ ಬಗ್ಗೆ ವರೀಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಕಾನ್ಸೆಪ್ಟ್ ಎಕ್ಸಾಂಪಲ್ ಈಗ ನೋಡಿ, ಮಾಸ್ ಮತ್ತೆ ವೆಯ್ಟ್ ಎರಡಕ್ಕೂ ಏನು ಡಿಫ್ರೆನ್ಸು, ಮಾಸ್ ಅಂದ್ರೇನು, ವೆಯ್ಟ್ ಅಂದ್ರೇನು. ಮಾಸ್ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ, ವೆಯ್ಟು ಚೇಂಜ್ ಆಗ್ತಾ ಇರುತ್ತೆ. ಯಾಕೆ ವೆಯ್ಟು ಚೇಂಜ್ ಆಗುತ್ತೆ? ವೆಯ್ಟು ಯಾವುದರ ಅಂಶಗಳು, ವೆಯ್ಟು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಏನು ಗ್ರಾವಿಟೇಷನ್ ಮೇಲೆ ಡಿಪೆಂಡ್ ಆಗಿದೆ. ಗ್ರಾವಿಟೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ವೆಯ್ಟು ಜಾಸ್ತಿ ಆಗುತ್ತೆ. ಆಮೇಲೆ ಚಂದ್ರನ ಮೇಲೆ ಮತ್ತೆ ಭೂಮಿ ಮೇಲೆ ವೆಯ್ಟು ಯಾಕೆ ಚೇಂಜ್ ಆಗ್ತಾ ಹೋಗುತ್ತೆ. ಈ ಥರದಷ್ಟು ಕಾನ್ಸೆಪ್ಟ್ ಎಕ್ಸಾಂಪಲ್ ನಾನು ಒಂದು ಕಾನ್ಸೆಪ್ಟ್ ಹೇಳಿದೆ. ಇದೇ ರೀತಿ ತುಂಬ ಕಾನ್ಸೆಪ್ಟ್ ನಾನು ಇಲ್ಲಿ ಒಂದು PPT ಡಿಸ್ಕಸ್ ಮಾಡಿ, ಆಕ್ಚುಲಿ ಇದು ಕ್ಲಾಸ್ ಮಾಡೋಕ್ಕೆ ನಾನು ಮಾಡಿದ್ದು. ಆ PPT ಸುಮ್ಮನೆ ಅದು ವೇಸ್ಟ್ ಆಗುತ್ತಲ್ಲ ನಿಮಗೆ ಅನ್ನೋದಕ್ಕಿಂತ ಹುಡುಗರಿಗೆ ಹೆಲ್ಪ್ ಆಗಲಿ, ವೇಸ್ಟ್ ಆಗುತ್ತೆ ಅಂತ ಹೇಳ್ಬಾರ್ದು. ಹುಡುಗರಿಗೆ ಹೆಲ್ಪ್ ಆಗಲಿ, ಅದು ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೆ. ಬಟ್ ಇದನ್ನು ಫುಲ್ ಮಾಡಿಲ್ಲ, ಎಲ್ಲ ಚಾಪ್ಟರ್ಗಳು ಶೇರ್ ಮಾಡಿದ್ದೀನಿ. ಇದರಲ್ಲಿ ಒಂದು ಪಾಠ ಮಾಡೋಕ್ಕೆ ಇದರದ್ದು ವಿಡಿಯೋಗಳು ಬೇಕಾದ್ರೆ ನನ್ನ ಟೆಲಿಗ್ರಾಮಲ್ಲಿ ಇದೆ. ನಿಮ್ಮ ಫಿಸಿಕ್ಸ್ ವಿಡಿಯೋಗಳು ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲಲ್ಲಿ ಹೋದ್ರೆ ನಾನು ಈ ಫಿಸಿಕ್ಸ್ ವಿಡಿಯೋಗಳನ್ನ ಮಾಡಿದ್ದೀನಿ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಕಾನ್ಸೆಪ್ಚುಯಲ್ ಕ್ಲಾಸ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿತ್ ಫ್ಯಾಕ್ಟ್ಸ್, ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಫ್ರೀ ಇದೆ, ಬೇಕಾದ್ರೆ ನೀವು ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಅದ್ರ ಜೊತೆ PPT ಶೇರ್ ಮಾಡಿರ್ತೀನಿ. PPT ಚೆನ್ನಾಗಿ ನೋಡ್ಕೊಳ್ಳಿ. ಅಟ್ಲೀಸ್ಟ್ ನಿಮಗೆ ಈ PPT ನೋಡಿದ್ರೆ ನಿಮಗೆ 2 ರಿಂದ 3 ಕ್ವಶನ್ಸು ಖಂಡಿತ ಫಿಸಿಕ್ಸ್ ಇಂದ ಕವರ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಯಾಕೆಂದ್ರೆ ಇದು ಬರೀ ನಾಟ್ ಓನ್ಲಿ ಫ್ಯಾಕ್ಟ್ಸ್ ಇಲ್ಲ, ಇದು ಫ್ಯಾಕ್ಟ್ಸ್ ಮತ್ತೆ ಏನು ಕಂಟೆಂಟ್ ಕಾನ್ಸೆಪ್ಟ್ ಎರಡೂ ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಿಮ್ಗೆ ವಿಲ್ಫುಲ್ ಆಗುತ್ತೆ. ಮತ್ತು ವೆರಿ ಕಲರ್ಫುಲ್ ಆಗಿದೆ. ನಿಮ್ಗೆ ಆ ಪಿಕ್ಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹಾಗೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ PDF ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಯಾರಿಗಾದ್ರೂ ಬೇಕು ಅಂತಂದ್ರೆ ಶೇರ್ ಮಾಡಿ. ಇದೇ ರೀತಿ ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಇನ್ನೊಂದಷ್ಟು ನಾನು ಗೊತ್ತಿರೋದನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೋಡ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಎಲ್ಲರೂ ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್. PDF ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತೆ ಪಿನ್ ಮಾಡಿರ್ತೀನಿ ಕಮೆಂಟಲ್ಲಿ, ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ PDF ಬೇಕು ಅಂದರೆ ಟೆಲಿಗ್ರಾಮ್ ಗ್ರೂಪ್ಗೆ ಡೈರೆಕ್ಟಾಗಿ ಜಾಯ್ನ್ ಆದರೆ PDF ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರೂ ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್.